ಈ 6 ಸಾರಿಯಿಂದ 3ನೇ ಸಾರಿಯಿಂದ ಯಾವ ಥರ ಡಿಸೈನ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಇವತ್ತಿನ ಸಾರಿ ಇದಾಗಿದೆ, ಬಟ್ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಬಟ್ ತುಂಬ ಹೆವಿ ಇದೆ ಮೆಟೀರಿಯಲ್ಲು. ಇದನ್ನು ಉಟ್ಕೊಂಡ್ರೆ ನಮ್ಮ ಊರಿನ ಶೆಕೆಗೆ 5 ನಿಮಿಷದ ಮೇಲೆ ಉಡ್ಕೊಳಕ್ಕಾಗಲ್ಲ. ಇದನ್ನು ಒಂದ್ಸಲಿನೂ ವೇರ್ ಮಾಡಿಲ್ವಂತೆ, ಅದಕ್ಕೆ ಹಾಗೆ ಎತ್ತಿಟ್ಟಿದ್ರು. ಲೆಹೆಂಗಾ ಮಾಡ್ಕೊಡಿ ಅಂತಂದರು, ಬಟ್ ಈ ಮೆಟೀರಿಯಲಲ್ಲಿ ಲೆಹೆಂಗಾ ಹಾಕೊಂಡು ಮಕ್ಕಳು 5 ನಿಮಿಷದ ಮೇಲೆ ನಿಲ್ಲಲ್ಲ. ಹಾಗಾಗಿ ಲೆಹೆಂಗಾನು ಗೌನು ಎರಡೂ ಬೇಡ, ಸಿಂಪಲ್ಲಾಗಿ ಕುರ್ತಿ ಮಾಡ್ಕೊಡ್ತೀನಿ ಅಂತಂದೆ. ಓಕೆ ಅಂತಂದರು. ಇವತ್ತು ಈ ಸಾರಿಯಲ್ಲಿ 3 ಕುರ್ತಿನ ಮಾಡ್ಕೋತಾ ಇದ್ದೀನಿ. ಅಂದರೆ ಅಮ್ಮ ಮತ್ತು 2 ಮಕ್ಕಳಿಗೆ. ತಾಯಿಯವ್ರ ಡ್ರೆಸ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತಂದಿದ್ದು, ಹಾಗಾಗಿ ಅದನ್ನ ಮೊದಲು ಆ ಸೈಡ್ ಎತ್ತಿಟ್ಬಿಟ್ಟೆ. 2 ಮಕ್ಕಳಿಗೆ ಎಷ್ಟು ಬೇಕಾಗತ್ತೋ ಅಷ್ಟು ಮೆಟೀರಿಯಲ್ನ ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಲೈನಿಂಗನ್ನೆಲ್ಲ ನೀಟಾಗಿ ಐರನ್ ಮಾಡಿಕೊಂಡು 2 ಮಕ್ಕಳದ್ದು ಮೆಜರ್ಮೆಂಟ್ಸ್ ಏನಿದೆಯೋ ಆ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ಕೇನೋ ಡಿಸೈನ್ಸ್ ಕೊಟ್ಟಿಲ್ಲ, ಮೆಟೀರಿಯಲ್ ಹೆವಿ ಇರೋದ್ರಿಂದ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ಲೈನಿಂಗನ್ನು ನೀಟಾಗಿ ಡ್ರಾ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡಿದ್ಮೇಲೆ ಮೈನ್ ಫ್ಯಾಬ್ರಿಕನ್ನು ಲೆಂತ್ ಏನಿದೆಯೋ ಅದನ್ನ ನೋಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಕಟ್ ಮಾಡಿಕೊಂಡು ನೆಕ್ಕನ್ನು ಫಿನಿಶಿಂಗ್ ಕೊಟ್ಟಿದ್ದೀನಿ. ನೆಕ್ಕನ್ನೆಲ್ಲ ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಸ್ಲೀವನ್ನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ಸೈಡ್ಸನ್ನು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ 3 ಕುರ್ತಿಯನ್ನು ಸಿಂಪಲ್ಲಾಗಿ ಮಾಡಿದ್ದೀನಿ. ಮೆಟೀರಿಯಲ್ ಹೆವಿ ಇರೋದ್ರಿಂದ ಮಕ್ಕಳು ಬೇರೆ ಅಲ್ಲಿ ಚುಚ್ಚುತ್ತೆ ಇಲ್ಲಿ ಚುಚ್ಚುತ್ತೆ ಅದು ಇದು ಅಂತ ಅಂತಿರ್ತಾರೆ. ಸೊ ಮೆಟೀರಿಯಲ್ ಬೇರೆ ಹೆವಿ ಇದೆ, ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.